ಬೃಹಸ್ಪತಿ ಬರದ ಆಹ್ಲಾದಕರವಾದ ತಂಪಾದ ಸಂಜೆ ಮತ್ತೊಂದು ಜ್ಞಾನಯಜ್ಞದ ಕಂತಿಗೆ ನಾವು ಸಿದ್ಧರಿದ್ದೇವೆ, ತಯಾರಾಗಿದ್ದೇವೆ. ವಿದ್ಯುತ್ ಶಕ್ತಿಯ ತೊಂದರೆಯಿಂದ ಸ್ವಲ್ಪ ನಿಧಾನವಾಗಿ ಇವತ್ತು ನಾನು ಲಾಗಿನ್ ಆಗ್ಬೇಕಾಯ್ತು. ಆದ್ರೂ ಕೇಳುಗರ ಸಂಖ್ಯೆ ಜಾಸ್ತಿ ಇದೆ, ಪರವಾಗಿಲ್ಲ, ಹಾಗಾಗಿ ಏನ್ ತೊಂದರೆ ಇಲ್ಲ. ಇವತ್ತು ನಾವು ಲಲಿತಾ ಸಹಸ್ರನಾಮದ ನಾಮ ಗಾಯತ್ರಿ ಅನ್ನುವುದರ ಬಗ್ಗೆ ಒಂದಷ್ಟು ವಿವರವನ್ನ ತಿಳ್ಕೊಳ್ಳುವ ಪ್ರಯತ್ನ. ಆದ್ರೆ ಈ ವಿವರವೇ ಅಂತಿಮ ಅಂತ ಇಲ್ಲಿಕ್ಕಾಗಲ್ಲ. ಯಾವುದೂ ಅಷ್ಟೇ ಅದೇ ಅಂತಿಮ ಆಗುವ ಹಾಗಿದ್ರೆ ನಮ್ಮ ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ, ಇನ್ಯಾವುದೇ ನಮ್ಮ ಪುರಾತನ ಸಾಹಿತ್ಯಕ್ಕೆ ಅದನ್ನ ಸಾಹಿತ್ಯ ಅಂತ ಕರೆದಾಗ ಏನು ಅದನ್ನ ಕಡಿಮೆಯ ಕಂಡೆನ ಅನಿಸ್ಬಿಡುತ್ತೆ. ಅದು ಸಾಹಿತ್ಯಕ್ಕಿಂತ ಮಿಗಿಲಾಗ್ತದೆ. ಹಾಗಾಗಿ ಸಾಹಿತ್ಯ ಅನ್ನೋ ಪದ ಲಿಟ್ರೇಚರ್ ಅನ್ನೋಕ್ಕೆ ಸಮಾನವಾಗ್ಬೋದು ಹೊರತು ನಾನು ಹೇಳಿದಂಥ ಉಪನಿಷತ್ತುಗಳು ಅಥವಾ ಭಗವದ್ಗೀತೆಯೋ ಅಥವಾ ಲಲಿತಾ ಸಹಸ್ರನಾಮ ಇವೆಲ್ಲರ ಅಗಾಧತೆಯನ್ನ ನಾವು ಆ ಸಾಹಿತ್ಯ ಅನ್ನೋದು ತುಂಬಿಕೊಳ್ಳಾರದು ಅನಿಸುತ್ತೆ. ಅಂದ್ರೆ ಅಲ್ಲಿರುವ ಜ್ಞಾನ ಅಂತ ಹೇಳ್ಬೋದು ನಾನು. ಅಲ್ಲಿ ನಮ್ಮ ಹಿರಿಯರು ತಾವು ಅನುಭವಿಸಿದ್ದನ್ನ, ತಾವು ಕಂಡದ್ದನ್ನು, ತಾವು ಕಂಡ ಸತ್ಯವನ್ನ ನಮಗೆ ಹೇಳುವ ಪ್ರಯತ್ನ ಪಡ್ತಾರೆ. ಅದು ಉಪನಿಷತ್ ಋಷಿಗಳು ಆಗ್ಬಹುದು, ಅಥವಾ ಗೀತಾಚಾರ್ಯ ಆಗಬಹುದು, ಅಥವಾ ಲಲಿತಾ ಸಹಸ್ರನಾಮವನ್ನ ವಾಗ್ದೇವತೆಯರಿಗೆ ಅರ್ಪಿಸಿ ರಚನೆ ಮಾಡಿದಂತಹ ಒಬ್ಬ ಮಹಾ ಶಿವೋಪಾಸಕನೂ ಆಗಿರ್ಬೋದು. ಇವೆಲ್ಲವನ್ನು ಅವರು ಹೇಳಿದ ರೀತಿಯಲ್ಲಿಯೇ ಅಥವಾ ಅವರು ಅನುಭವಿಸಿದ ರೀತಿಯಲ್ಲಿಯೇ, ಅವರು ಯಾವ ಅರ್ಥದಲ್ಲಿ ಹೇಳಿದ್ರೋ ಆ ಅರ್ಥದಲ್ಲಿಯೇ ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗಿದ್ರೆ ಇದು ಯಾವಕ್ಕೂ ಭಾಷ್ಯ ಬೇಕಿಲ್ಲ ಅನಿಸುತ್ತೆ. ಭಾಷ್ಯ ವಿವರಣೆ ಆಗ್ಬೋದು, ಯಾವುದೇ ಭಾಷ್ಯ ಅದರ ವಿವರಣೆ ಮಾತ್ರ ಆಗಿಲ್ಲ. ಜ್ಞಾಪಕಾರ್ಯ ಅಂದ್ರೆ ಒಂದು ವಿಷಯವನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಅದನ್ನು ನಾನು ಇನ್ನಷ್ಟು ವಿವರವಾಗಿ ನಿಮ್ಗೆ ಹೇಳ್ತೇನೆ, ಅದು ವಿವರಣೆ ಮಾತ್ರ ಆಗ್ತಿತ್ತು. ಭಾಷ್ಯ ಅಂದ್ರೆ ಅದನ್ನು ನಾನು ಹೇಗೆ ಅರ್ಥ ಮಾಡಿಕೊಂಡಿದ್ದೇನೆ, ಈ ಆಯಾಮದಲ್ಲಿ ನೋಡಿದಾಗ ನಮ್ಗೆ ಇದು ಅರ್ಥ ಆಗಿದೆ ಅಂತ ಒಬ್ಬ ಜ್ಞಾನಿಯೋ ಅಥವಾ ಪಂಡಿತನೋ ಹೇಳಿದ್ರೆ, ಇನ್ನೊಬ್ಬ ಜ್ಞಾನಿ ಅಥವಾ ಪಂಡಿತ ಇನ್ನೊಂದು ಆಯಾಮದಲ್ಲಿ ಕೂಡ ನೋಡಿ ಇದು ಇರ್ಬೋದು ಅಂತ ಹೇಳ್ತಾರೆ. ಹೌದಲ್ವಾ? ಎಲ್ಲ ಭಾಷೆಗಳು ಹಾಗೆ ಇದೆಯಲ್ಲ. ಹಿಂದೆ ಹೋಗಿದ್ರೆ ಕೃಷ್ಣ ಅರ್ಜುನನಿಗೆ ಹೇಳ್ದ ಅಂತ ಹೇಳ್ತಕ್ಕಂಥ 18 ಅಧ್ಯಾಯಗಳ 700 ಶ್ಲೋಕಗಳ ಭಗವದ್ಗೀತೆಗೆ ಅಸಂಖ್ಯಾತ ಭಾಷೆಗಳು ಬೇಕಿರಲಿಲ್ಲ ಅಲ್ವಾ? ಸ್ವಲ್ಪ ನಾವೆಲ್ಲರೂ ಚಿಂತನೆ ಮಾಡಬೇಕಾದ ವಿಷಯ ಅಂತ ಅನಿಸಲ್ವಾ?
ಹಲವು ಭಾಷೆಗಳಂತೂ ತದ್ವಿರುದ್ಧವಾದ ಅರ್ಥಗಳನ್ನ ಕೊಡ್ತಕ್ಕಂಥ ಬೇರುಗಳನ್ನ ಕೊಡ್ತಕ್ಕಂಥ ಭಾಷೆಗಳನ್ನ ನಾನು ಕಾಣಬಹುದು ನಾವು. ಅಂದ್ರೆ ಇವತ್ತಿನ ಯಾಕೆ ಹೇಳಲಿಕ್ಕೆ ಬಂದೆ ಅಂದ್ರೆ, ನಾವು ಗಮನಿಸಿದಾಗ ನಮ್ಮ ನಿತ್ಯ ಜೀವನವನ್ನ ಒಂದು ವಸ್ತು ಅಥವಾ ಒಂದು ವಿಷಯವನ್ನ ನಮಗೆ ಅರಿವಾಗುವುದು ನಾವು ಅದನ್ನ ಎಲ್ಲಿ ನಿಂತು ನೋಡ್ತಿದ್ದೇವೆ ಅಂತ ಅಲ್ವಾ. ಒಂದು ವಸ್ತುವನ್ನಾದಾಗ, ಒಂದು ವಿಷಯವನ್ನಾದಾಗ ನಾನು ಅದನ್ನ ಯಾವ ಆಯಾಮದಲ್ಲಿ ನೋಡ್ತಿದ್ದೇನೆ ಅಂತ ಅಲ್ವಾ. ಇದನ್ನ ಎಷ್ಟು ಚೆನ್ನಾಗಿ ಒಂದು ಸಣ್ಣ ಕಥೆಯಲ್ಲಿ ನಮ್ಮ ಹಿರಿಯರು ಹೇಳ್ಬಿಟ್ರು ನಮಗೆ. ಅಂದ್ರೆ ಪ್ರೈಮರಿ ಕ್ಲಾಸಲ್ಲೇ ಬಂದ್ಬಿಡ್ತಾರೆ ಪಾಠ, ಒಂದು ಆನೆ 6 ಕುರುಡರು ಅಂತ. ಆನೆಯನ್ನ ವರ್ಣಿಸಲಿಕ್ಕೆ ಆ ಕುರುಡನಿಗೆ ಏನ್ ಕಾಣ್ತೋ ಅದನ್ನ ಹೇಳ್ತಾ ಬಂದ. ನಾನು ವಿವರಣೆ ಬೇಡ ಅನಿಸ್ತದೆ. ಒಬ್ಬನಿಗೆ ಅದು ಗೋಡೆ ಅಂತ ಕಂಡ್ರೆ ಇನ್ನೊಬ್ಬನಿಗೆ ಅದು ಇನ್ನೇನೋ ಕಾಣ್ತು, ಕಂಬದಂತೆ ಕಾಣ್ತು. ಸಮೂಲವಾದ ಪೂರ್ತಿಯಾದ ಆನೆ ಅರ್ಥ ಆಗ್ಲಿಲ್ಲ ಅವನಿಗೆ ಅಲ್ವಾ. ನಾವೆಲ್ಲರೂ ಹಾಗೆ ಇದ್ದೇವೆ. ಅಂದ್ರೆ ನಾನು ಯಾರದೇ ಭಾಷ್ಯಕಾರರನ್ನ ಆ ಕೂಡ್ರು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗ್ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಂಡು ಅದನ್ನ ಇನ್ನೇನೋ ಅರ್ಥ ಮಾಡಿಕೊಳ್ಳುವುದು ಬೇಡ. ಅವರು ಅದನ್ನ ಕಂಡಂತ ರೀತಿ, ಅವರ ಅನುಭವದ ಮೂಸೆಯಲ್ಲಿ ಅದನ್ನ ಕಂಡಾಗ ರೀತಿ ಅಷ್ಟೇ, ಹೌದಲ್ಲ. ನೋಡಿದ್ದಾರೆ, ಇದೊಂದೇ ವಿಷಯ ಅಲ್ಲ, ಯಾವುದೇ ವಿಷಯವನ್ನ ನಾನು ಮಂಡಿಸಿದಾಗ ಅಥವಾ ನೀವು ಕೇಳಿದಾಗ ಅದು ನಮಗೆ, ನಾನು ಮಂಡಿಸುವುದು ನಾನು ಇಲ್ಲಿದ್ದಂತೇನೋ ಅಲ್ಲಿಂದ, ನನ್ನ ಜ್ಞಾನದ ನೆಲೆಯಲ್ಲಿ, ನನಗೆ ತಿಳಿದಂತಹ ನೆಲೆಯಲ್ಲಿ, ಅಥವಾ ನನ್ನ ಅನುಭವದ ನೆಲೆಯಲ್ಲಿ ಅದು ನಿಮ್ಗೆ ಅರ್ಥ ಆಗೋದು ಅಷ್ಟೇ. ನಾನು ಯಾವುದೇ ಅನುಭವದ ನೆಲೆಯಲ್ಲಿ ಹೇಳಿದ್ರು ನಿಮಗೆ ಅದು ನಿಮಗೆ ಅರ್ಥ ಆಗೋದು ನಿಮ್ಮ ಅನುಭವದ ನೆಲೆಯಲ್ಲಿ ನೀವು ಎಲ್ಲಿ ನಿಂತಿದ್ದೀರಾ ಅಂತಾರ, ಹೌದಲ್ವಾ. ಎಸ್ ಆರ್ ನೋ ಪ್ಲೀಸ್. ಎಸ್, ಹೌದು. ಹಾಗಾಗಿ ಅಲ್ಲಿ ನಾವೆಲ್ಲರೂ ಮನುಷ್ಯರು, ಸಾಮಾನ್ಯ ಮನುಷ್ಯರು. ನಮ್ಮೆಲ್ರಿಗೂ ಚಿತ್ತ ಅಂತಿದೆ, ಹೇಳಿದ್ನಲ್ಲ. ಅಲ್ಲಿರ್ತಕ್ಕಂಥ ಸಂಸ್ಕಾರಗಳು ನಮ್ಮನ್ನ, ಆ ಸಂಸ್ಕಾರಗಳು ನಾವು ನಿಂತ ನೆಲೆ. ಆ ನೆಲೆಯಿಂದ ನಾವು ಆ ವಿಷಯವನ್ನ ಗ್ರಹಿಸುವ ಪ್ರಯತ್ನ ಮಾಡ್ತೇವೆ ಅಲ್ವಾ, ಹೌದಲ್ವ. ಒಂದು ಒಳ್ಳೆ ಉದಾಹರಣೆ ಕೊಡಲ ನಿಮಗೆ. ಇದೊಂದು ಸಿನಿಮಾ ಹೋಗ್ತೇವೆ ನಾವು, ಅದು ಒಂದು ಪ್ರಕೃತಿಯ ಒಂದು ದೃಶ್ಯವನ್ನು ನಾವು ನೋಡ್ತೇವೆ ಅಲ್ಲಿ ಸಿನಿಮಾದಲ್ಲಿ. ಎಷ್ಟೊಂದು ಚಂದ ಕಾಣ್ತದೆ, ಹೌದಲ್ವಾ. ಹೌದು, ನಾವು ಅಲ್ಲಿಗೆ ಹೋಗ್ಬೇಕು ಅನಿಸ್ತದೆ. ಎಷ್ಟೊಂದು ಚೆನ್ನಾಗಿದೆ ಪ್ರಕೃತಿಯಲ್ಲಿ, ಎಂಥ ಸೊಬಗು ಇಲ್ಲಿ. ಆ ಗಿಡ ಮರಗಳು ಎಷ್ಟು ಚೆನ್ನಾಗಿದೆ, ಆ ರಸ್ತೆ ಎಷ್ಟು ಚೆನ್ನಾಗಿದೆ, ಅಲ್ಲಿ ಜಲಪಾತ ಎಷ್ಟು ಅಮೋಘವಾಗಿದೆ, ಎಲ್ಲ ಕಾಣ್ತದೆ ನಮಗೆ. ಆದ್ರೆ ನಾವು ಅಲ್ಲಿ ಹೋದಾಗ ಸಿನಿಮಾದಲ್ಲಿ ನೋಡಿದಂತ ಪ್ರಕೃತಿ ನಮಗ್ ಕಾಣಲ್ಲ. ಯಾಕೆ ಗೊತ್ತಾ? ಸಿನಿಮಾದಲ್ಲಿ ತೋರಿಸಿದ್ದು ಕ್ಯಾಮರಾದ ಕಣ್ಣುಗಳಿಂದ. ನಮ್ಮ ಕಣ್ಣಿಗೆ ಮಿತಿ ಇದೆ, ನಾವೆಲ್ಲೋ ಮೇಲೆ ಹೋಗಕ್ಕಾಗಲ್ಲ. ಕ್ಯಾಮ್ರಾ ಎಲ್ಲೆಲ್ಲೋ ಬೇರೆ ಬೇರೆ ಆಯಾಮಗಳಿಂದ ಅದನ್ನ ಸೆರೆ ಹಿಡ್ತಿದೆ ಅಲ್ವಾ, ಹೌದಲ್ವಾ. ನಾವು ಸಾಮಾನ್ಯ ನಿಂತ್ಕೊಂಡು ನೋಡಿದಾಗ ಅದು ಕಾಣಿಸಲ್ಲ ನಂಗೆ. ಇದು ನಮ್ಮೆಲ್ಲರ ಪರಿಸ್ಥಿತಿ. ಹೀಗಿದ್ದರೂ ನಾನು ಹೇಳಿದ್ದೇ ಸರಿ ಅನ್ನುವ ಬುದ್ಧಿಯನ್ನ ಮನುಷ್ಯ ಬಿಟ್ಟು, ನಾನು ಹೇಳಿದ್ದು ಸರಿ ನನ್ನ ನೆಲೆಯಿಂದ ಮಾತ್ರ, ನೀವು ಹೇಳಿದ್ದು ಸರಿ ನಿಮ್ಮ ನೆಲೆಯಿಂದ ಮಾತ್ರ. ನೀವು ನನ್ನ ನೆಲೆಗೆ ಬರೋಂಗಿಲ್ಲ, ನಾನು ನಿಮ್ಮ ನೆಲೆಗೆ ಬರೋಂಗಿಲ್ಲ.
ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ಬೇಕಾದ್ರೆ ನೀವು ನನ್ನ ನೆಲೆಗಿರ್ಬೇಕು, ಅಥವಾ ನೀವು ಹೇಳಿದ್ ನನಗೆ ಅರ್ಥ ಆಗ್ಬೇಕಾದ್ರೆ ನಾನು ನಿಮ್ಮ ನೆಲೆಗೆ ಬರಬೇಕು. ಸಿನಿಮಾದಲ್ಲಿ ಕಂಡಂತ ದೃಶ್ಯ ನನಗೆ ಕಾಣಬೇಕು ಅಂದ್ರೆ ನಾನು ಕ್ಯಾಮ್ರಾ ಎಲ್ಲಿತ್ತೋ ಅಲ್ಲಿ ಹೋಗ್ಬೇಕು. ನಾನು ಅವನ ಕ್ಯಾಮ್ರಾ ಎಲ್ಲಿಟ್ಟು ಹುಡ್ಕೊಂಡು ನಾನು ಆ ಕ್ಯಾಮ್ರಾದ ನನ್ನ ಕಣ್ಣುಗಳು ಆ ಕ್ಯಾಮ್ರಾ ಎಲ್ಲಿತ್ತೋ ಅಲ್ಲಿ ಹೋಗ್ಬೇಕು ನಾನು. ಹೌದಲ್ವಾ? ನಾನಿವತ್ತು ಬಹಳ ವಿಷಯ ಗಂಭೀರ ವಿಷಯ ಹೇಳ್ತಿದ್ದೀನಿ, ಬಹಳ ಗಂಭೀರ ವಿಷಯ ಇದು. ಹೀಗಾಗಿಯೇ ಜಿಜ್ಞಾಸೆಗಳು, ವಾದ ವಿವಾದಗಳು, ಚರ್ಚೆಗಳು ಅಂತ್ಯವಿಲ್ಲದೆ ಕೊನೆ ಇಲ್ಲ ಅದಕ್ಕೆ. ನಾನು ತಪ್ಪು ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ ಅದನ್ನು, ಯಾಕಂದ್ರೆ ಆ ನೆಲೆಯಿಂದ ಅದು ಕಾಣ್ತಿದೆ ಇವಾಗ. ಆ ನೆಲೆಯನ್ನ ಬಿಟ್ಟು ಬೇರೆ ನೆಲೆಯಲ್ಲಿ ನಿಂತುಕೊಂಡು ನೋಡ್ಲಿಕ್ಕೆ ನಾನು ತಯಾರಿಲ್ಲ. ಅಲ್ಲಿ ಒಂದು ಕಡೆ ಹೌದು ಆ ನೆಲೆಯಲ್ಲಿ ಹಾಗಿರ್ಬೋದು ಅಂತ ಅನ್ಕೊಳ್ಳೋಷ್ಟು ಕೂಡ ನನಗೆ ಮನಸ್ಸಿಲ್ಲ. ನನ್ನ ಅಹಂ ತಡೀತದೆ. ನಾನು ಆ ನೆಲೆಯಲ್ಲಿ ನಿಂತ್ಕೊಂಡು ಆ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡ್ಲಿಕ್ಕೋ ಒಪ್ಕೊಳ್ಳಿಕ್ಕೂದಂತ ಇಲ್ಲ. ಇನ್ನೊಬ್ರು ನನ್ನ ನೆಲೆಗೆ ಬಂದು ಅದನ್ನ ಅರ್ಥ ಮಾಡಿ ಹುಡುಕುತ್ತಾ ಇರಲ್ಲ. ಹೌದಲ್ವಾ? ಇವತ್ತು ಇದು ವಿಷಯ ಗಂಭೀರವಾಗಿಲ್ವಾ? ನಾನು ಮಾತಾಡ್ತಿರೋದು ಇವತ್ತು. ನಾನು ಇದನ್ನ ಕುಟುಂಬಕ್ಕೆ ಅನ್ವಯಿಸಲ, ಸಮಾಜಕ್ಕೆ ಅನ್ವಯಿಸ್ಬೇಕು. ಅದು ತಂದೆ ಮಕ್ಕಳಾಗ್ಬೋದು, ತಾಯಿ ಮಕ್ಕಳಾಗ್ಬೋದು, ಗಂಡ ಹೆಂಡತಿ ಆಗ್ಬೋದು. ಯಾಕೆ ಸಂಬಂಧಗಳಲ್ಲಿ ವ್ಯತ್ಯಾಸ ಕಾಣ್ತದೆ, ತೊಂದರೆ ಕಾಣ್ತದೆ? ವೆರಿ ಸಿಂಪಲ್. ಒಂದು ವಿಷಯವನ್ನ ತಾನು ನೋಡುವ ರೀತಿ ಬೇರೆ, ನಾನು ನೋಡುವ ರೀತಿ ಬೇರೆ, ನನ್ನ ಹೆಂಡತಿ ನೋಡುವ ರೀತಿ ಬೇರೆ, ನನ್ನ ರೀತಿ ಬೇರೆ. ಅದು ಹಾಗೆ ಅಂತ ನಾನು ಒಪ್ಕೊಂಡಾಗ ಅಲ್ಲಿ ಏನು ಘರ್ಷಣೆಗೆ ಅವಕಾಶ ಇಲ್ಲ. ಅವಳ ನೆಲೆಯಲ್ಲಿ ಅದು ಹಂಗೆ ಕಾಣ್ತಿದೆ, ಕಾಣ್ಲಿ ಬಿಡು ಅಂತ ನಾನು ಅನ್ಕೊಂಡ್ಬಿಟ್ರೆ ನಾನು ನೆಮ್ಮದಿಗಿರ್ತಾನ. ನನ್ನ ಹೆಂಡತಿ ಅನ್ಕೋಬೇಕು, ನನ್ನ ಗಂಡನ ದೃಷ್ಟಿಕೋನ ಹೀಗಿದೆ, ಅವ್ನು ಹಂಗೆ ಕಾಣ್ತಿದೆ, ಇರ್ಲಿ ಬಿಡು ಅಂತ ಅನ್ಕೋಬೇಕು. ಅದಾಗ್ತಾ ಇಲ್ಲ. ನನ್ನ ನೆಲೆಗಿನ ನಾನು ಹೆಂಡತಿ ನೋಡಿ ಅಂತ ಪ್ರಯತ್ನ ಪಡ್ತೀನಿ. ನಾನು ಬಂದಿಲ್ಲ, ನನಗೆ ಘರ್ಷಣೆ ಶುರುವಾಗ್ತದೆ. ಹೌದಲ್ಲ? ಇದು ಎಲ್ಲ ಹಂತಗಳಲ್ಲಿ ಕುಟುಂಬದಿಂದ ಹಿಡಿದು, ಸಮಾಜದಿಂದ ಹಿಡಿದು, ರಾಜಕೀಯವಾಗಿ ಕೊನೆಗೆ ಅಂತಾರಾಷ್ಟ್ರೀಯವಾಗಿ ಕೂಡ ಇದು ಸರಿ ಅನಿಸ್ತದೆ. ಅವರವರ ನೆಲೆಯಿಂದ ಅವರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಹೌದಲ್ವಾ? ಅದನ್ನ ಮೀರಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಸಂಸ್ಕಾರ ಬೇಕು. ಎಲ್ಲಕ್ಕಿಂತ ಹೆಚ್ಚಿಗೆ ದೈವಾನುಗ್ರಹ ಮತ್ತು ಗುರುವಿನ ಬೇಕು. ಆಗ ಮಾತ್ರ ನಾವು ಯಾವುದೇ ನೆಲೆಯಲ್ಲಿ ಇದ್ರೂ ಕೂಡ ಎಲ್ಲ ನೆಲೆಗಳಿಂದ ಅದನ್ನ ಅರ್ಥೈಸುವ ಶಕ್ತಿಯನ್ನ ಆ ಗುರು ನಮಗೆ ಕಾಣಿಸ್ಬೋದು. ಇಲ್ಲಿ ಹೋದ್ರೆ ನಾವು ನಮ್ಮ ನೆಲೆಯಲ್ಲೇ ಎಲ್ಲವನ್ನು ಗ್ರಹಿಸ್ತಾ ಪ್ರಯತ್ನ ಪಡ್ತೇವೆ. ಅಷ್ಟೇ ಅಲ್ಲ, ಈಗ ನಮ್ಮ ನೆಲೆ ಇನ್ನೊಬ್ಬರ ಮೇಲೆ ಹೇಳ್ತೇವೆ ಇದು ಸರಿ ಇದೆ ಅಂತ, ಪಾಪ ಅರ್ಥ ಆಗಲ್ಲ ಅವ್ರಿಗೆ. ಅದಕ್ಕೆ ಅವ್ರ ನೆಲೆಯಲ್ಲಿ ಅದು ಸರಿ ಇಲ್ಲ, ಎಲ್ಲೋ ಇರ್ತಾರೆ ಬೇರೆ ಕಡೆ. ಅನಾವಶ್ಯಕ ದರ್ಶನ. ನಾವು ಎಲ್ಲ ನೆಲೆಯಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ನೋಡ್ಲಿಕ್ಕಾದ್ರೆ ಎಂತ ಸಮಾಜ ಆಗ್ಬೋದು, ಎಷ್ಟು ಉತ್ತಮ ಸಮಾಜ ಆಗ್ಬೋದು? ಸಾಧ್ಯವಿಲ್ಲ ಅದು. ಹಾಗಾಗಿ ಆಧ್ಯಾತ್ಮಿಕ ನೆಲೆ ಕಟ್ಟಿದೆಯಲ್ಲ, ನಾನು ನನ್ನನ್ನ ಅರಿಯುವ ಹಾದಿ, ಸವಸಬೇಕಾದ ಹಾದಿ ಇದೆಯಲ್ಲ, ಅದರದೇ ಒಂದು ಆಯಾಮ. ಹೌದು, ಅಷ್ಟೇ.
ಅದು ಸತ್ಯದ ಹಾದಿ, ಸತ್ಯವನ್ನ ಅರಸುವ ಹಾದಿ, ನಾನು ಸತ್ಯವೇ ಆಗುವ ಹಾದಿ. ಆದ್ರೆ ಆ ವ್ಯಕ್ತಿ ಸಮಾಜದಲ್ಲಿ ಬದುಕ್ತಿರ್ಬೇಕಾದ್ರೆ ಅವನು ಸತ್ಯದ ಹಾದಿಗೆ ಅಡ್ಡ ಬರದ ಹಾಗೆ ಅವನು ಸಮಾಜದಲ್ಲಿ ಬದುಕುವಾಗ ಸಮಾಜದಲ್ಲಿ ತಾನು ಯಾವ ನೆಲೆ ಇದ್ದಾನೋ ಆ ನೆಲೆಯನ್ನೇ ಅವನು ಸಮಾಜವನ್ನ ಅರ್ಥೈಸಬೇಕಾಗ್ತದೆ. ಅದು ಸಹಜ ಕೂಡ. ಹಾಗೆ ಅರ್ಥೈಸಿದಾಗ ಅವನ ಸತ್ಯದ ಹಾದಿಗೆ ಅಡ್ಡ ಬರ್ಲಿಕ್ಕಿಲ್ಲ. ಅದು ಹೌದಲ್ವಾ? ಇವತ್ತು ನಾನು ಹೇಳಿದ್ದು ಸ್ವಲ್ಪ ಗಂಭೀರವಾದ ಚಿಂತನೆಗೆ ನಮ್ಮನ್ನ ಒಡ್ಡುವ ಪ್ರಯತ್ನ ಅಂತ ಭಾವಿಸ್ತೇನೆ. ಯಾಕಂದ್ರೆ ಯಾಕೆ ಬಂತು ಅಂದ್ರೆ ಆ ಗಾಯತ್ರಿ ಅಂತ ಬಂತು ಇವತ್ತು ಆ ನಾಮ. ಹಾಗಾಗಿ ಅನಿಸ್ತು ನನಗೆ. ಅಂದ್ರೆ ಇದರಿಂದ ಒಂದು ಅರ್ಥ ಆಗ್ತದೆ, ಪಂಡಿತರು ವಿದ್ವಾಂಸರು ಒಪ್ಪುವುದು ಬಿಡುವುದು ನನಗೆ ಗೊತ್ತಿಲ್ಲ. ಲಲಿತಾ ಸಹಸ್ರನಾಮದ ರಚನೆ ಯಾರೇ ಮಾಡಲಿ ಅದು ಗಾಯತ್ರಿ ಮಂತ್ರದ ನಂತರ ಅಂತ ಮಾತ್ರ ಹೇಳಿ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅಲ್ಲಿ ಗಾಯತ್ರಿ ಅಂತ ಬರ್ತಿರ್ಲಿಲ್ಲ ಅಂತ ನನ್ನ ಬಹಳ ಹೇಳ್ತೀರಿ ವಿನೀತವಾದ ವಿನಯಪೂರ್ವಕವಾದ ಅನಿಸಿಕೆ ಅಷ್ಟೇ. ತಪ್ಪಿರ್ಬೋದು. ಯಾಕಂದ್ರೆ ಈ ಗಾಯತ್ರಿ ಅನ್ನುವ ನಾಮಕ್ಕೆ ವಿವರಣೆ ಕೊಡ್ತಕ್ಕಂಥ ಎಲ್ಲ ಕ್ಷೇತ್ರೋಪಾಸಕರು, ಪಂಡಿತರು, ವಿದ್ವಾಂಸರು ಲಲಿತಾ ಸಹಸ್ರನಾಮದ ಗಾಯತ್ರಿ ಅನ್ನಲಿಕ್ಕೆ ಆ ಗಾಯತ್ರಿ ಮಂತ್ರವನ್ನ ಆಧಾರವಿಟ್ಟುಕೊಂಡೇ ವಿವರಣೆ ಕೊಡ ಹೋಗ್ತಾರೆ. ಸರಿ, ನಾವು ನಮಗೆ ತಿಳಿದ ಮಟ್ಟಿಗೆ ನಾನೊಂದಷ್ಟು ಓದಿ ತಿಳ್ಕೊಂಡಷ್ಟು ಮಟ್ಟಿಗೆ ಅದಕ್ಕಿಂತ ಮುಂಚೆ ನನ್ನ ಅನುಭವವನ್ನು ಸೇರಿಸಿ ಈ ಗಾಯತ್ರಿ ಅನ್ನುವ ಲಲಿತಾ ಸಹಸ್ರನಾಮದ ನಾಮಕ್ಕೆ ಒಂದಷ್ಟು ವಿವರಣೆಯನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನವನ್ನ ನಾವು ಈಗ ಮಾಡೋಣ.